ಕಾಂಗ್ರೆಸ್ ಸಂಸದ ಶಶಿ ಥರೂರ್ ಕೇರಳದ ಇಂಟರ್ನಲ್ ಪಾಲಿಟಿಕ್ಸ್ ಕಾರಣಕ್ಕೆ ಅಂತಾರೆ ಅವರು ನಿಧಾನಕ್ಕೆ ಸ್ವಲ್ಪ ಮೋದಿನ ಹೊಗಳ್ತಾ ಬಂದರು. ಅದು ಕರೆಕ್ಟಾಗಿ ಅವ್ರು ಹಂಗೆ ಮಾಡೋದಕ್ಕೂ ಈ ಪಹಲ್ಗಾಮ್ನಲ್ಲಿ ದಾಳಿಯಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡಿ ಭಾರತದ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಸರ್ವಪಕ್ಷಗಳ ಬಹುಪಕ್ಷೀಯ ನಿಯೋಗವನ್ನು ಕಳಿಸುವ ನಿರ್ಧಾರ ಭಾರತ ಮಾಡೋದಕ್ಕೂ ಸರಿ ಹೋಯಿತು. ಹಲವು ಟೀಮ್ಗಳನ್ನು ಮಾಡಿದ್ರು. ಒಂದು ಟೀಮಿನ ನೇತೃತ್ವ ಶಶಿ ಥರೂರ್ ಅವರು. ಶಶಿ ಥರೂರ್ ಪಾಲಿಟಿಕ್ಸ್ ಏನೇ ಇರಲಿ, ಭಾರತದ ನಿಲುವನ್ನು ವಿವಿಧ ದೇಶಗಳಲ್ಲಿ ಯಶಸ್ವಿಯಾಗಿ ಪ್ರತಿನಿಧಿಸಿದರು. ಅದರ ಬಗ್ಗೆ ದೂಸರ ಮಾತೇ ಇಲ್ಲ. ಆದರೆ ತಮ್ಮ ಪಕ್ಷಕ್ಕೆ, ಮಾತೃಪಕ್ಷ ಅಲ್ಲ, ಇನ್ನೂ ಮಾತೃಪಕ್ಷನೇ, ತಮ್ಮ ಪಕ್ಷಕ್ಕೆ ಟಾಂಟ್ ಕೊಡೋದನ್ನು ಇನ್ನೂ ಬಿಟ್ಟಿಲ್ಲ ಅವರು. ದಿ ಹಿಂದೂ ಪೇಪರ್ಗೊಂದು ಆರ್ಟಿಕಲ್ ಬರೆದು ಅದರಲ್ಲಿ ಅಂದರೆ ಮತ್ತೆ ಮೋದಿನ ಹೊಗಳದು, ಎಷ್ಟು ಉರ್ಕತ್ತಿರೋ ಉರ್ಕಳಿ ಅನ್ನೋ ಥರ ವರ್ತನೆ ಮಾಡ್ತಾ ಇದ್ದಾರೆ ಶಶಿ ಥರೂರ್ ಇತ್ತೀಚೆಗೆ. ಜಾಗತಿಕವಾಗಿ ದೇಶಕ್ಕೆ ಮೋದಿ ದೊಡ್ಡ ಆಸ್ತಿ. ಆರ್ಟಿಕಲ್ನ ಸಾರಾಂಶ ಹೇಳ್ತಾ ಇದ್ದೀನಿ ನಾನು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಮೋದಿ ಆಸ್ತಿ. ಯಾವಾಗಲೂ ಕ್ರಿಯಾಶೀಲ ಮತ್ತು ಡೈನಮಿಕ್ ಆಗಿರ್ತಾರೆ. ಪ್ರಧಾನಿ ಮೋದಿ ಬೆಂಬಲಿಸಲು ಅರ್ಹವಾದ ವ್ಯಕ್ತಿ ಅಂತ ಬರೆದುಬಿಟ್ರು ಶಶಿ ಥರೂರ್. ಆರ್ಟಿಕಲಿನ ಸಾರಾಂಶ ಇದು. ಒಬ್ಬ ಕಾಂಗ್ರೆಸ್ ಸಂಸದ ಪ್ರಧಾನಿ ನರೇಂದ್ರ ಮೋದಿಯನ್ನು ಹೊಗಳಿ ಒಂದು ಪೇಪರಿಗೆ ಆರ್ಟಿಕಲ್ ಬರೆಯೋದು. ಒಂದು ಕಡೆ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರವನ್ನು ಅಮೇರಿಕದ ಒತ್ತಡಕ್ಕೆ ಬಿದ್ದು ನಿಲ್ಲಿಸಿದ್ರು ಅಂತ ಕಾಂಗ್ರೆಸ್ಸಿನ ಸ್ಟ್ಯಾಂಡ್. ರಾಹುಲ್ ಗಾಂಧಿ ನರೇಂದ್ರ ಸರೆಂಡರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರೆ ಅವರದೇ ಪಕ್ಷದ ಸಂಸದ ನರೇಂದ್ರ ಮೋದಿ ಬೆಂಬಲಿಸಲು ಅರ್ಹನಾದ ವ್ಯಕ್ತಿ ಅಂತ ಪೇಪರಿಗೆ ಆರ್ಟಿಕಲ್ ಬರೆದಿದ್ದಾರೆ. ಇದು ಸಹಜ. ಕಾಂಗ್ರೆಸ್ನಲ್ಲಿ ಒಂದು ಅನ್ರೆಸ್ಟ್ ಅಂತೂ ಮಾಡುತ್ತೆ. ಫಾರ್ ದ ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಶಶಿ ಥರೂರ್ ವಿಷಯಕ್ಕೆ ರಿಯಾಕ್ಟ್ ಮಾಡಿದ್ರು. ನಾವು ದೇಶ ಮೊದಲು ಅಂತ ಹೇಳ್ತೀವಿ, ಕೆಲವರು ಮೋದಿ ಮೊದಲು ಅಂತ ಹೇಳ್ತಾರೆ ಅಂತ. ಕೇಳಿಸ್ಕೊಳ್ಳಿ. मैं तो अंग्रेजी मेरे को पढ़ने बड़ा नहीं आता, उनकी लैंग्वेज बहुत अच्छी है, उसीलिए तो हम पार्टी में उनको वर्किंग कमेटी मेंबर बनाया है. तो लेकिन मैं ये कहना चाहता हूँ कि पूरे लोग, अपोजिशन के पूरे लोग मिलके हमने कहा कि देश के आर्मी के साथ हैं, जो हमारा आर्मी लड़ रहा है उसके साथ हैं. तो इसीलिए पहला आवाज मैंने उठाया गुलबर्गे के पत्रकार परिषद में. हम बोले कि देश बड़ा है सबसे, देश के लिए हम सभी लोग मिलके काम करेंगे. पार्टी बात, देश फर्स्ट हमने कहा. वो आप चंद लोग ऐसा कहते हैं मोदी फर्स्ट देश बात, तो अब हम क्या करें उसको. मैं तो ಇದಾದ ಮೇಲೆ AICC ತಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಹೇಳಿಕೆ ಕೊಟ್ಟ ಮೇಲೆ ಶಶಿ ಥರೂರ್ ಒಂದು ಟ್ವೀಟ್ ಮಾಡಿದ್ರು. ಏನಂತ ಇದೆ ನೋಡಿ ಆ ಟ್ವೀಟ್. ಡೋಂಟ್ ಆಸ್ಕ್ ಪರ್ಮಿಷನ್ ಟು ಫ್ಲೈ ಅಂತೆ ಒಂದು ಹಕ್ಕಿ ಚಿತ್ರ ಹಾಕಿದ್ದಾರೆ. ಅದರಲ್ಲಿ ಹಾರುವುದಕ್ಕೆ ಅನುಮತಿ ಕೇಳಬೇಡ, ರೆಕ್ಕೆಗಳು ನಿನ್ನವು, ಆಕಾಶವು ನಿನ್ನದೇ ಅನ್ನೋ ಥರ. ರೆಕ್ಕೆಗಳು ನಿನ್ನವು, ಆಕಾಶವು ಯಾರದ್ದಲ್ಲ, ಹಾರೋದಕ್ಕೆ ಪರ್ಮಿಷನ್ ಕೇಳಬೇಡ ಅಂತ ಶಶಿ ಥರೂರ್ ಅವರ ಟ್ವೀಟ್ ಇದು. ಇದಕ್ಕೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ, ನೀವು ಆರಾಮಾಗಿ ಹಾರಾಡ್ಕೊಂಡು ಹೋಗಿ ಅನ್ನೋ ಥರದ್ದೊಂದು ಕಾಂಗ್ರೆಸ್ಸಿನ ನಾಯಕರೊಬ್ಬರದೊಂದು ಪ್ರತಿಕ್ರಿಯೆ ಬಂದಿತ್ತು. ಮಣಿಕ್ ಎಂ ಠಾಕೂರ್ ಸ್ಟೇಟ್ಮೆಂಟ್ ಇದು. ಹಾರಲು ಅನುಮತಿ ಕೇಳಬೇಡಿ, ಹಕ್ಕಿಗಳ ಹಾರಾಟ ನಡೆಸೋದಕ್ಕೆ ಅನುಮತಿ ಅಗತ್ಯ ಇಲ್ಲ. ಅದು ಮಾಣಿಕ್ ಎಂ ಠಾಕೂರ್ದು ಟ್ವೀಟ್. ಅದು ಇಂಟ್ರೆಸ್ಟಿಂಗ್ ಇದೆ. ಹಕ್ಕಿಗಳು ಹಾರಾಟ ನಡೆಸಲು ಅನುಮತಿ ಅಗತ್ಯವಿಲ್ಲ, ಆದರೆ ಇದು ಸ್ವತಂತ್ರವಾದ ಹಕ್ಕಿ, ಆಕಾಶ ನೋಡಲೇಬೇಕು. ಆದರೆ ಇಂದು ಸ್ವತಂತ್ರವಾದ ಹಕ್ಕಿ ಆಕಾಶ ನೋಡಲೇಬೇಕು. ಗಿಡುಗ, ರಣಹದ್ದು ಮತ್ತು ಹದ್ದು ಯಾವಾಗಲೂ ಬೇಟೆಯಾಡುತ್ತಲೇ ಇರುತ್ತವೆ. ಬೇಟೆಗಾರ ದೇಶಭಕ್ತಿಯ ಹೊದಿಕೆ ಧರಿಸಿದಾಗ ಸ್ವಾತಂತ್ರ್ಯವೂ ಸುಲಭವಲ್ಲ. ಮಾಣಿಕ್ ಎಂ ಠಾಗೋರ್ ಟ್ವೀಟ್ ಇದು. ಈ ಮಧ್ಯದಲ್ಲಿ ಶಶಿ ಥರೂರ್ ಅವರು ಮಾಸ್ಕೋದಲ್ಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರವರು ರಷ್ಯಾದ ಅಂತಾರಾಷ್ಟ್ರೀಯ ವ್ಯವಹಾರಗಳ ಡುಮಾ ಸಮಿತಿಯ ಮುಖ್ಯಸ್ಥ ಲಿಯೋನಿಡ್ ಸ್ಲಟಸ್ಕಿ ಅವರ ಜೊತೆಗೆ ಮಾಸ್ಕೋದಲ್ಲೊಂದು ಉನ್ನತ ಸಭೆ ನಡೀತಾ ಇದೆ. ಅಲ್ಲಿದ್ದಾರೆ. ಅಲ್ಲೂ ಕೂಡ
ಪಾಕಿಸ್ತಾನ ಅದೆಂಥ ಭಯೋತ್ಪಾದಕ ಸ್ಪಾನ್ಸರ್ ದೇಶ ಅನ್ನೋದನ್ನು ವಿವರಿಸ್ತಾ ಇದ್ದರು. ಅದು ಫ್ರೆಂಚ್ನಲ್ಲೇ. ಅಂದರೆ ಶಶಿ ಥರೂರ್ದವ್ರದ್ದು ಲ್ಯಾಂಗ್ವೇಜ್ ಹೆಂಗಿದೆ ಅಂತ ಫ್ರೆಂಚ್ ಭಾಷೆಯಲ್ಲಿ ಬಂದ ಪ್ರಶ್ನೆಗೆ ಫ್ರೆಂಚ್ ಭಾಷೆಯಲ್ಲೇ ಉತ್ತರಿಸ್ತಾ ಇದ್ದರು. ಇರಲಿ, ಅದನ್ನು ತೋರಿಸೋದಕ್ಕೆ ಟೈಮ್ ಇಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.